ನಮಸ್ಕಾರ. ಇವತ್ತಿನ ವಿಡಿಯೋದ ವಿಷಯ ಮಾರುಕಟ್ಟೆ ರಬ್ಬರ್ ಚೆಂಡಿನಂತೆ ಎಷ್ಟು ಬಿದ್ದರೂ ಮತ್ತೆ ಮೇಲಕ್ಕೆ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ನಾವು ನೋಡ್ತಾ ಇದ್ದ ಹಾಗೆ ಮಾರುಕಟ್ಟೆಗೆ ಬೇಕಾದಷ್ಟು ನೆಗೆಟಿವ್ ನ್ಯೂಸ್ ಇದ್ದಾವೆ. ನೆಗೆಟಿವ್ ನ್ಯೂಸ್ ಎಕಾನಮಿ ಬಗ್ಗೆ, ಯುದ್ಧದ ಬಗ್ಗೆ, ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ, ಬಹಳ ಜಾಸ್ತಿ ಹಣದೊಬ್ಬರ, ಮತ್ತೆ RBI US ಅವರು, ಫೆಡರಲ್ ರಿಸರ್ವ್ ಅವರು ಇಂಟ್ರೆಸ್ಟ್ ರೇಟ್ ಅನ್ನು ಜಾಸ್ತಿ ಮಾಡೋದು, ನ್ಯಾಚುರಲ್ ಕೆಲಾಮಿಟಿ, SBI ಅವರು ಟಫ್ ಆಗಿರುವಂಥ ರೂಲ್ಗಳನ್ನು ಹಾಕೋದು, ಕೋವಿಡ್ ಇತ್ಯಾದಿ. ಆ ಅನೌನ್ಸ್ಮೆಂಟ್ ಬಂದಾಗ ಮಾರುಕಟ್ಟೆಗೆ ಇದೇನು ಪ್ರಪಂಚವೇ ಮುಗಿದೋಯ್ತು ಅನ್ನೋ ಥರದಲ್ಲಿ ಕೆಳಗೆ ಬೀಳುತ್ತೆ, ಮತ್ತೆ ಪುನಃ ಇನ್ನೊಮ್ಮೆ ಮೇಲಕ್ಕೆ ಹೋಗಲ್ಲ ಅನ್ನುವಂಥ ಭಾವನೆಯೂ ಕಾಣಿಸುತ್ತೆ. ನಿಜ ಹೇಳಬೇಕು ಅಂತಂದ್ರೆ ಮಾರುಕಟ್ಟೆಯಲ್ಲಿ ನೆಗೆಟಿವ್ ನ್ಯೂಸ್ ಪಾಸಿಟಿವ್ ನ್ಯೂಸ್ಗಿಂತ ಜಾಸ್ತಿ, ಮತ್ತೆ ನೆಗೆಟಿವ್ ನ್ಯೂಸ್ನ ಇಂಪ್ಯಾಕ್ಟು ಪಾಸಿಟಿವ್ ನ್ಯೂಸ್ಗಿಂತ ಜಾಸ್ತಿ. ಹಾಗೆ ನೋಡ್ಲಿಕ್ಕೆ ಹೋದ್ರೆ ಮಾರುಕಟ್ಟೆಯಲ್ಲಿ ಎಷ್ಟು ನೆಗೆಟಿವ್ ನ್ಯೂಸ್ ಇದಾವೆ ಅಂತಂದ್ರೆ ಷೇರುಗಳನ್ನು ಕೊಳ್ಳದೆ ಇರಲಿಕ್ಕೆ ಸಾವಿರಾರು ಕಾರಣಗಳು. ಈಗ ನಿಮ್ಮ ಮುಂದೆ ಕಾಲ ಕಾಲದಲ್ಲಿ ಬಂದಂತ ನೆಗೆಟಿವ್ ನ್ಯೂಸ್ಗಳ ಒಂದು ದೊಡ್ಡ ಪಟ್ಟಿಯನ್ನು ಇಡ್ತಾ ಇದ್ದೇನೆ. ಗಲ್ಫ್ ವಾರ್ 1990, ರಾಜೀವ್ ಗಾಂಧಿ ಅಸಾಸಿನೇಷನ್ 1991, ಹರ್ಷದ್ ಮೆಹ್ತಾ ಸ್ಕ್ಯಾಮ್ 1992, ಬಾಂಬೆ ಬಾಂಬಿಂಗ್ 93, ವಾಜಪೇಯಿ ಗವರ್ಮೆಂಟ್ ಕೊಲ್ಯಾಪ್ಸ್ 96, ಕಾರ್ಗಿಲ್ ವಾರ್ 99, .com ಬಸ್ಟ್ 2000 ಇಸ್ವಿ, ಕೇತನ್ ಪಾರೇಖ್ ಸ್ಕ್ಯಾಂಡಲ್ 2001, ಟ್ವಿನ್ ಟವರ್ಸ್ ಅಟ್ಯಾಕ್ ಇನ್ US 2001, ಗುಜರಾತ್ ರೈಟ್ಸ್ 2002, US ಇನ್ವೆನ್ಷನ್ ಆಫ್ ಇರಾಕ್ 2003, ಗ್ಲೋಬಲ್ ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶ್ 2005, ಗ್ಲೋಬಲ್ ಫೈನಾನ್ಷಿಯಲ್ ಕ್ರೈಸಿಸ್ 2008, ಲೇಮನ್ ಬ್ರದರ್ಸ್ ಕೊಲ್ಯಾಪ್ಸ್ 2008, 26ನೇ ತಾರೀಕು ನವೆಂಬರ್ ಮುಂಬೈ ಅಟ್ಯಾಕ್ 2008, ಯುರೋಪಿಯನ್ ಡೆಟ್ ಕ್ರೈಸಿಸ್ 2010, ಚೈನಾ ಎಕನಾಮಿಕ್ ಸ್ಲೋಡೌನ್ 2015, ಡಿಮಾನಿಟೈಸೇಷನ್ 2016, GST ಇಂಪ್ಲಿಮೆಂಟೇಷನ್ 2017, ನಾರ್ತ್ ಕೊರಿಯಾ ಮಿಸೈಲ್ ಕ್ರೈಸಿಸ್ 2018, ಟ್ಯಾಕ್ಸ್ ಆನ್ ಲಾಂಗ್ ಟರ್ಮ್ ಗೇನ್ಸ್ ಇನ್ ಇಂಡಿಯಾ 2018, ಕೋವಿಡ್-19 2020, ಇಂಡಿಯಾ ಚೈನಾ ಬಾರ್ಡರ್ ಟೆನ್ಷನ್ 2021, ಉಕ್ರೇನ್ ರಷ್ಯಾ ವಾರ್ 2022, US ರಿಸೆಷನ್ 2022, RBI ಫೆಡರಲ್ ರಿಸರ್ವ್ ರೇಟ್ ಹೈಕ್ 2022. ಈಗ ನಿಮ್ಮ ಮುಂದೆ ಒಂದು ಗ್ರಾಫ್ ಇಟ್ಟಿದ್ದೇನೆ, ಹೇಗೆ ನೆಗೆಟಿವ್ ಇಂಪ್ಯಾಕ್ಟ್ ಆದಾಗ ಮಾರುಕಟ್ಟೆ ಕೆಳಗೆ ಬಿದ್ದಿತ್ತು ಮತ್ತೆ ಪುನಃ ಪಿಕಪ್ ಆಗಿದೆ ಅಂತ. ಇದನ್ನ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ರಬ್ಬರ್ ಬಾಲಿಗೂ ಮತ್ತು ನಮ್ಮ ಷೇರು ಮಾರುಕಟ್ಟೆಗೆ ಇರುವಂತಹ ಸಂಬಂಧ. ಈ ಎಲ್ಲ ನೆಗೆಟಿವ್ ಇವೆಂಟ್ಸ್ ಅನ್ನು ನಾನು ನಿಮ್ಮ ಮುಂದೆ ಪಟ್ಟಿ ಮಾಡಿ ಇಟ್ಟಿದ್ದೇನೆ. ಆ ಎಲ್ಲ ಇವೆಂಟ್ಗಳಲ್ಲಿ ಭಾರತದ ಷೇರು ಮಾರುಕಟ್ಟೆ ಕುಸಿದಿತ್ತು, ಹಲವಾರು ಬಾರಿ ಗ್ಲೋಬಲ್ ಸ್ಟಾಕ್ ಮಾರ್ಕೆಟ್ ಕೂಡ ಕುಸಿತವನ್ನು ಕಂಡಿತ್ತು. ಹಲವು ಬಾರಿ ಇಂತಹ ಕ್ರೈಸಿಸ್ ಅಲ್ಲಿ ಮಾರುಕಟ್ಟೆ 10-20% ಅತಿ ಶೀಘ್ರದಲ್ಲಿ ಕೆಳಗೆ ಬಿದ್ದಿತ್ತು. ಆದರೆ ಪ್ರತಿ ಸತಿ ಕೆಳಗೆ ಬಿದ್ದಾಗಲೂ ಕೂಡ ಮೇಜರ್ ಇಂಪ್ಯಾಕ್ಟ್ ಏನು ಆಗಲಿಲ್ಲ ಲಾಂಗ್ ಟರ್ಮ್ ಪರ್ಫಾರ್ಮೆನ್ಸ್ ಅಲ್ಲಿ ಸ್ಟಾಕ್ ಮಾರ್ಕೆಟಿಗೆ. ನಿಜ ಹೇಳಬೇಕು ಅಂತಂದ್ರೆ ಕಳೆದ 30 ವರ್ಷದಲ್ಲಿ ಸೂಚ್ಯಾಂಕ 10-20% ಪ್ರತಿ ವರ್ಷ ಆಲ್ಮೋಸ್ಟ್ ಬಿದ್ದಾಗಿದೆ. ಮತ್ತೆ ಆವರೇಜ್ ಡಿಕ್ಲೈನ್ ಫ್ರಮ್ ಮಾರ್ಕೆಟ್ ಪೀಕ್ ಪ್ರತಿ ವರ್ಷ 21% ವರೆಗೂ ಇತ್ತು. ಅಷ್ಟೆಲ್ಲ ಬಿದ್ದರೂ ಕೂಡ, ಅಷ್ಟೆಲ್ಲ ಮಾರುಕಟ್ಟೆ ಕುಸಿತವನ್ನು ಕಂಡರೂ ಕೂಡ 75% ಆಫ್ ದ ಇಯರ್ಸ್ ದ ಇಂಡೆಕ್ಸ್ ಕ್ಲೋಸ್ಡ್ ವಿತ್ ಪಾಸಿಟಿವ್ ರಿಟರ್ನ್ಸ್ ಫಾರ್ ದಟ್ ಇಯರ್. ಅಂದರೆ ಇರುವಂತ ವರ್ಷಗಳಲ್ಲಿ 75% ವರ್ಷಗಳಲ್ಲಿ ಮೇಲಕ್ಕೆ ಹೋಗಿದೆ, ಒಂದು 25% ವರ್ಷಗಳಲ್ಲಿ ಇಂಡೆಕ್ಸ್ ಸ್ವಲ್ಪ ಕೆಳಗೆ ಬಿದ್ದಿದೆ. ಆದ್ದರಿಂದ ಮಾರುಕಟ್ಟೆಯಲ್ಲಿ ಬೇಕಾದಷ್ಟು ರೆಸಿಲಿಯನ್ಸ್ ಇದೆ, ತಾಕತ್ತಿದೆ ಕೆಳಗೆ ಬಿದ್ದದ್ದನ್ನು ಮತ್ತೆ ಪಿಕಪ್ ಮಾಡೋದಕ್ಕೆ ದೀರ್ಘಾವಧಿಯಲ್ಲಿ. ಆವರೇಜ್ ಆಗಿ ನೀವೇನಾದರೂ ಸೆನ್ಸೆಕ್ಸ್ ಅನ್ನು ಗಮನಿಸಿದ್ರೆ ಹಲವಾರು ವರ್ಷಗಳಿಂದ, ಅಂದರೆ 44 ವರ್ಷಗಳಿಂದ 15% ರಿಟರ್ನ್ಸ್ ಕೊಡ್ತಾ ಇದೆ ಸೆನ್ಸೆಕ್ಸ್. ಮತ್ತು ನಿಫ್ಟಿ ಅಂದಾಜು 25 ವರ್ಷದಿಂದ 11-12% ರಿಟರ್ನ್ಸ್ ಕೊಡ್ತಾ ಇದೆ. ನೀವೇನಾದರೂ ಇಂಡೆಕ್ಸ್ ನಲ್ಲಿರುವಂತಹ ಷೇರುಗಳಲ್ಲಿ ಒಳ್ಳೆಯ ಷೇರುಗಳನ್ನು ಆಯ್ಕೆ ಮಾಡಿದ್ರೆ, ನಾನು ಹೇಳೋದು 12-14% ಅಲ್ಲ, ಜಾಸ್ತಿನೇ ಬರುತ್ತೆ. ಯಾಕಂದ್ರೆ ಉಳಿದ ಷೇರುಗಳಲ್ಲಿ ಚೆನ್ನಾಗಿ ಬಂದಿತ್ತು, ಕೆಲವು ಷೇರುಗಳಲ್ಲಿ ಕಮ್ಮಿ ಬಂದಿತ್ತು. ಆದ್ದರಿಂದ ಇಂಡೆಕ್ಸ್ ನಲ್ಲಿ ಒಂದು ಸರಾಸರಿಯಲ್ಲಿ 12-14% ಬಂದಿತ್ತು. ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ಅರ್ಥ ಮಾಡ್ಕೊಳ್ಬೇಕು.
ಷೇರು ಮಾರುಕಟ್ಟೆಯಲ್ಲಿ ಎಲ್ಲಾ ಷೇರುಗಳಲ್ಲಿ ಲಾಭ ಇಲ್ಲ. ಅಂದರೆ ನೀವೇನ್ ಮಾಡ್ಬೇಕು ಅಂತಂದ್ರೆ ಲಾಂಗ್ ಟರ್ಮಿಗೆ ಇಂಡಿವಿಜುವಲ್ ಸ್ಟಾಕ್ಸ್ ನ ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ತುಂಬಾ ಜನಕ್ಕೆ ಷೇರು ಮಾರುಕಟ್ಟೆ ಬಗೆಗೆ ಬೇಕಾದಷ್ಟು ಜ್ಞಾನ ಇದ್ರೂ ಕೂಡ, ಬೇಕಾದಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇದ್ರೂ ಕೂಡ ಅವರು ಶೇರ್ನಲ್ಲಿ ಹಣ ಹಾಕ್ಲಿಕ್ಕೆ ಹೋಗೋದಿಲ್ಲ. ಮತ್ತೆ ನಮ್ಮ ಹತ್ರ ಪ್ರಶ್ನೆ ಕೇಳ್ತಾರೆ, ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹಾಕಿದ್ರೆ ಏನು ಗ್ಯಾರಂಟಿ ನಮಗೆ ಲಾಭ ಬರುತ್ತೆ ಅಂತ. ಇವತ್ತು ಈ ವಿಡಿಯೋದ ಕೊನೆಯಲ್ಲಿ ಅದೇ ಪ್ರಶ್ನೆಯನ್ನು ನಿಮ್ಮ ಹತ್ರನೂ ಕೇಳ್ತಾ ಇದ್ದೇನೆ. ಯಾರಾದರೂ ಬಂದು ನಿಮಗೆ ಷೇರು ಮಾರುಕಟ್ಟೆಯಲ್ಲಿ ರಿಟರ್ನ್ಸ್ ಅಥವಾ ಲಾಭ ಬಂದೇ ಬರುತ್ತೆ ಅಂತಂದ್ರೆ ಏನು ಗ್ಯಾರಂಟಿ ಅಂತ ಕೇಳಿದ್ರೆ ಅದಕ್ಕೆ ಏನ್ ಹೇಳ್ತೀವಿ ಅಂತ ಒಂದು ವಾಕ್ಯದಲ್ಲಿ ದಯವಿಟ್ಟು ಚಾಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ನಮ್ಮ ನಿಸ್ವಾರ್ಥ ಸೇವೆ ಚೆನ್ನಾಗಿದೆ ಅಂತಂದ್ರೆ ನಮಗೆ ಎನ್ಕರೇಜ್ಮೆಂಟ್ ಮಾಡಬೇಕು ಅಂತಂದ್ರೆ ಈ ವಿಡಿಯೋನ ಸಾವಿರಾರು ಜನಕ್ಕೆ ನೀವು ಫಾರ್ವರ್ಡ್ ಮಾಡಿ. ಯಾಕಂದ್ರೆ ಜಾಸ್ತಿ ಜನ ನೋಡಿದಷ್ಟು ನಮಗೆ ಖುಷಿ, ಯಾಕಂದ್ರೆ ಕನ್ನಡಿಗರಿಗೆ ಅದು ತಲುಪ್ತಾ ಇದೆ ಅನ್ನುವಂತ ಖುಷಿ ಆಗುತ್ತೆ. ಆದ್ದರಿಂದ ಈಗಲೇ ನಿಮಗೆ ನನ್ನ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಇದ್ದೇನೆ. ನಮಸ್ಕಾರ.